ಸಿಕ್ಜಂಟಿ. ನಾನು ಹೋಗಿ ಕಾಪಿ ಇಸ್ಕೊಂಬರ್ತೀನಿ. ಹ್ಞೂ ಸರಿ ಪುಟ್ಟ, ಹೋಗಿ ಇಸ್ಕೊಂಬೋಗು. ಸರ್ ಹೀಗೆ ಹೇಳಿ, ಆ ಫೋಟೋನಲ್ಲಿರೋರು ಯಾರು ಏನು ಅಂತ. ಮೇಡಮ್, ಅವರು ನಿಮ್ಮ ಥರನೇ ಸಬ್ ಇನ್ಸ್ಪೆಕ್ಟ್ರು ಸಿದ್ದೇಶ್ ಅಂತ. ಅವರು ನನ್ನ ತಂಗಿ. ಸರ್ ಹಾಗಾದರೆ ಈ ಮಗು ನನ್ನ ತಂಗಿ ಮಗು ಮೇಡಮ್. ಓ ಮೈ ಗಾಡ್, ಏನು ಸರ್ ನೀವು? ಹಾಗಾದರೆ ಮದುವೆ ಆಗಿಲ್ಲ? ಈ ಮಗು ನಿಮ್ಮ ಮಗು ಅಲ್ಲ? ಅಲ್ಲ ಮೇಡಮ್, ಇದು ನನ್ನ ತಂಗಿ ಮಗು ಮೇಡಮ್. ನನ್ನ ತಂಗಿ ಡೆಲಿವರಿ ಟೈಮಲ್ಲಿ ತೀರ್ಕೊಂಡ್ಲು. ಆಮೇಲೆ ಅವ್ರು ಸಿದ್ದೇಶ್ವರನ್ನ ಕೇಳಿದೆ ನಾನು, ಮಗು ನೋಡ್ಕೊತೀರಾ ಅಂತ. ಇಲ್ಲ, ನನಗೂ ಮಗುಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಬೇಕಾದರೆ ತಿಂಗಳಿಗೂ ಒಂದಷ್ಟು ದುಡ್ಡು ಕೊಡ್ತೀನಿ, ನೀವೇ ನೋಡ್ಕೊಳ್ಳಿ ಅಂತಂದರು. ಅವನ ಹತ್ರ ದುಡ್ಡು ತೊಗೊಂಡು ನಾನು ಮಗುನ ಸಾಕುವಂಥ ಪರಿಸ್ಥಿತಿ ನನಗೇನಿಲ್ಲ ಮೇಡಮ್. ನಾನು ಬೇಡ ಅಂತ ಹೇಳಿದೆ. ಮತ್ತೆ ಅವನಿಗೆ ಎಲ್ಲೋದ್ನೋ ಏನೋ ಗೊತ್ತಿಲ್ಲ, ಇಲ್ಲ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದಾನೆ ಅಂತ ಹೇಳಿದ್ರು. ಅವನು ಭೇಟಿಯಾಗೋಕ್ಕೆ ಟ್ರೈ ಮಾಡಿಲ್ಲ, ನಾವು ಭೇಟಿ ಆಗಿಲ್ಲ ಮೇಡಮ್. ಇವತ್ತಿಗೂ ಮಗುಗೆ ಇಷ್ಟು ವರ್ಷ ಆಗಿದೆ, ಒಂದು ದಿವಸನೂ ಬಂದು ನನ್ನ ಮಗು ಅಂತ ಅದಕ್ಕೊಂದು ಚಾಕ್ಲೇಟ್ ತಂದುಕೊಟ್ಟಿಲ್ಲ ಮೇಡಮ್. ಸರ್ ಗ್ರೇಟ್ ಸರ್. ಆ ಮಗುಗೋಸ್ಕರ ನಿಮ್ಮ ಜೀವನನೇ ಮುಡುಪಾಗಿಟ್ಟಿದ್ದೀರಾ ಅಂತಂದರೆ ನೀವು ಗ್ರೇಟ್ ಸರ್. ನಾನು ಇಷ್ಟು ದಿವಸದಿಂದ ಆ ಮಗು ನಿಮ್ಮದೇ ಅಂತಲೇ ಅಂದ್ಕೊಂಡಿದ್ದೆ ಸರ್. ಇವಾಗ ನೀವು ಬಾಯಿ ಬಿಟ್ಟು ಹೇಳಿದ್ದಕ್ಕೆ ನನಗೆ ಗೊತ್ತಾಗಿದ್ದು, ಇಲ್ಲ ಅಂತಂದಿದ್ರೆ ನನಗೆ ಗೊತ್ತಾಗ್ತಾನೆ ಇಲ್ಲ. ನೇಹಾಗೂ ಈ ವಿಷಯ ತಿಳಿಸೋದು ನನಗೂ ಇಷ್ಟ ಇಲ್ಲ ಮೇಡಮ್. ನೇಹಾ ಇದೇ ಟೈಮ್ಗೆ ಒಳಗೆ ಹೋಗಿದ್ದು ಒಳ್ಳೇದಾಯಿತು. ನಾನು ಯಾವಾಗಲಿದ್ರೂ ಅವ್ರ ತಂದೆನೇ ಮೇಡಮ್. ನಿಜ ಒಪ್ಲಿ ಬಿಡ್ಲಿ, ನಾನು ಅವಳ ತಂದೆನೇ. ಸರ್ ಸಿದ್ದೇಶ್ವರ್ ನನಗೆ ತುಂಬ ಪರಿಚಯ ಸರ್. ಅವರು ನಾನು ಒಂದು ಸ್ವಲ್ಪ ದಿವಸ ಜೊತೆಯಲ್ಲೇ ಕೆಲಸ ಮಾಡಿದ್ರಿ. ಅವರೇನೋ ಅವ್ರ ಊರ ಕಡೆ ಜಮೀನು ಎಲ್ಲ ಇದೆ, ನಾವಲ್ಲೆಲ್ಲ ಜಮೀನು ಕೆಲಸ ಮಾಡಿಸ್ಬೇಕು ಅಂತ ಆ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಹೊರಟೋದ್ರು ಸರ್ ಅವರು. ಇಷ್ಟು ದಿನ ಇದನ್ನಲ್ಲ ಮೇಡಮ್, ಇಲ್ಲಿ ಒಂದೇ ಒಂದು ದಿವಸನಾದರೂ ಅಯ್ಯೋ ನನ್ನ ಮಗು ಇದೆಯಪ್ಪ, ಹೆಂಗಿದೆ ಏನು ಇಷ್ಟು ವರ್ಷ ಆಯ್ತಲ್ಲ, ಒಂದು ಸಾರಿ ಆದರೂ ಬಂದು ನೋಡ್ಕೊಂಡು ಹೋಗೋಣ ಅನ್ನೋ ಕರುಣೆನೇ ಇಲ್ಲ ಮೇಡಮ್ ಅವನಿಗೆ. ನಾನು ಅಷ್ಟೇ, ಆವತ್ತೇ ಬಿಟ್ಬಿಟ್ಟೆ. ಅವ್ನು ಯಾವಾಗ ಮಗು ನಾನು ನೋಡ್ಕೊಳ್ಳಲ್ಲ, ಮಗು ನನಗೆ ಬೇಡ ಅನ್ನೋ ಆವತ್ತೇ ನಾನು ಅವನನ್ನು ಬಿಟ್ಬಿಟ್ಟೆ ಮೇಡಮ್. ಬರ್ತಾನೇನೋ ಒಂದಲ್ಲ ಒಂದು ದಿವಸ ಅಂತ ಕಾಯ್ತಾನೆ ಇದ್ದೆ. ಯಾರೋ ಬೇರೆಯವ್ರ ಮುಖಾಂತರ ಗೊತ್ತಾಯಿತು ಬೆಂಗಳೂರಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ಅಂತ. ಬರ್ಬೋದು ಅಂತ ಅಂದ್ಕೊಂಡೆ, ಬರಲೇ ಇಲ್ಲ ಮೇಡಮ್ ಕಡೆಗೂ. ನಾನು ಸಿದ್ದೇಶ್ವರ್ ಬಗ್ಗೆ ಬೇರೆನೇ ಒಪ್ಪಿಟ್ಕೊಂಡಿದ್ದೆ ಸರ್, ಅವ್ರು ತುಂಬ ಒಳ್ಳೆಯವರು ಅಂತ. ಅಂದರೆ ಇವ್ರದ್ದು ಇನ್ನೊಂದು ಮುಖವಾಡ ಇದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ ಸರ್. ಅಲ್ಲ ಸರ್, ನೇಹಾ ಎಷ್ಟು ಮುದ್ದಾದ ಮಗು. ಅವಳನ್ನ ಸಾಕೋಕ್ಕೆ ಬಂತ ಅವ್ರಿಗೆ. ಅದು ನನಗೆ ಮದುವೆ ಆಗಿದೆ, ಮಗು ಇದೆ ಅನ್ನೋ ಒಂದು ಕ್ಲೂ ಸಹ ಇಲ್ಲ ಸರ್ ಅವ್ರ ಹತ್ರ. ಬ್ಯಾಚುಲರ್ ಥರನೇ ಇದ್ದಾರೆ ಅವರು. ಅವ್ರು ಮಾಡಿದ್ದವ್ರು ಅವ್ರು ಅನ್ಭವಿಸ್ಕೊಂತಾರೆ ಬಿಡಿ ಮೇಡಮ್. ಇಷ್ಟು ದಿನದಿಂದನೇ ಸಾಕಿದ್ದಾರಂತೆ ಮಗುನ. ಎಳೆ ಮಗುವಲ್ಲೆಲ್ಲ ಎಷ್ಟೊಂದು ಕಷ್ಟ ಆಗಿದೆ ಗೊತ್ತಾ ಮೇಡಮ್ ನನಗೆ. ಅದಕ್ಕೆ ಹೇಗೆ ಹಾಲು ಕುಡಿಸ್ಬೇಕು, ಏನು ಮಾಡಬೇಕು, ಏನು ದಿಕ್ಕೇ ತೋರಿಸ್ತಾರಿಲ್ಲ ನನಗೆ. ಆಗೋ ಈಗೋ ಮಗು ದೊಡ್ಡೋಳಾದ್ಲು. ಇನ್ನು ಮುಂದೇನೋ ಹಿಂಗೆ ಇರ್ತಾಳೆ ಬಿಡಿ ಮೇಡಮ್, ನಾನು ನೋಡ್ಕೊತೀನಿ. ಅವಳಿಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡೋಕ್ಕೆ ರೆಡಿ ಇರ್ತೀನಿ ಮೇಡಮ್ ನಾನು. ನನಗೆ ನಿಮ್ಮ ಮನೆಗೆ ಬಂದಿದ ತಕ್ಷಣ ಫೋಟೋ ನೋಡಿಬಿಟ್ಟು, ಯಾಕೆ ಸಿದ್ದೇಶ್ವರು ಈ ಫೋಟೋ ನಿಮಗೂ ಇವ್ರಿಗೂ ಏನು ಸಂಬಂಧ ಅಂತ, ಅದಕ್ಕೆ ಸರ್ ನಾನು ಪದೇ ಪದೇ ನಿಮ್ಮನ್ನು ಕೇಳಿದ್ದು. ನನ್ನ ತಂಗಿ ಗಂಡ ಮೇಡಮ್, ನೇಹಾ ಅವರಪ್ಪ. ಸರಿ ಸರ್. ಸರ್ ಅಲ್ಲ ಸರ್, ಒಂದು ಸಾರಿನಾದರೂ ಮೀಟ್ ಮಾಡೋಕ್ಕೆ ನೀವು ಟ್ರೈ ಮಾಡಲಿಲ್ವಾ? ಇಲ್ಲ ಮೇಡಮ್, ಇಲ್ಲ ಇಲ್ಲ. ಮಗು ಇರೋ ಹತ್ರ ತಂದೆ ಬರೋ ಸಹಜ ಅಲ್ವಾ ಮೇಡಮ್. ನಾವ್ಯಾಕೆ ಮೇಡಮ್ ಬಲವಂತವಾಗಿ ಹೋಗಬೇಕು? ಅವ್ರಿಗೆ ಇಷ್ಟ ಅಲ್ಲ ಅಂದಮೇಲೆ ನಾವ್ಯಾಕೆ ಬಲವಂತ ಮಾಡಬೇಕು? ನನಗೆ ನನ್ನ ನೇಹಾನೇ ಪ್ರಪಂಚ. ಅವಳು ಇಲ್ಲದೆ ಇದ್ದರೆ ನನಗೆ ಜೀವನನೇ ಬೇಡ ಅನಿಸ್ಬಿಡುತ್ತೆ ಮೇಡಮ್. ಅವಳನ್ನು ನಾನೇ ನೋಡ್ಕೊತೀನಿ ಮೇಡಮ್. ಅಲ್ಲ, ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಆದರೂ ಯಾವಾಗಲೂ ಮಗು ಜೊತೆ ನಗ್ನಗ್ತಾ ಇರ್ತೀರಲ್ಲ ಸರ್, ನೀವು ಗ್ರೇಟ್ ಸರ್. ಏನು ಮಾಡ್ತೀರಾ ಮೇಡಮ್? ನನ್ನ ತಂಗಿ ಮುಖನ ನೇಹಾ ಮುಖದಲ್ಲಿ ನೋಡ್ಕೊಂಡು ಕಾಲ ಕಳೀತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಸಿದ್ದೇಶ್ವರ್ ಇಷ್ಟೊಂದು ಕೆಟ್ಟೋರು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸರ್. ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇತ್ತು ಸರ್. ಅಲ್ಲ, ಸ್ವಂತ ಮಗಳನ್ನೇ ಬೇಡ ಅಂತ ಹೇಳಿದಾನಲ್ಲ, ಇನ್ನೆಂಥ ಸ್ವಾರ್ಥಿ ತಂದೆ ಇರ್ಬೋದು ಸರ್ ಅವನು. ನಾನು ಆವತ್ತೇ ಹೇಳಿದೆ ಮೇಡಮ್, ಅವ್ರ ತಾಯಿ ಇದ್ದಾರೆ ಮೇಡಮ್, ನೋಡ್ಕೊತೀರಾ ಮಗುನ? ನನಗೂ ಯಾರೂ ಇಲ್ಲ ಮಗು ನೋಡ್ಕೊಳ್ಳೋರು, ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರ ತಾಯಿನೂ ಅಷ್ಟೇ, ಬೇಡ ಬೇಡ ನಮಗೆ ಮಗು ಬೇಡ ಅಂತ ಅಂದ್ಬಿಟ್ರು. ಹೋಗ್ಲಿ ಬಿಡಿ ಸರ್, ಹೋಗ್ಲಿ ಬಿಡಿ, ಹೇಗೋ ದೊಡ್ಡೋಳಾದ್ಲ, ಹಂಗೋ ಹಿಂಗೋ ದೇವರಿದ್ದಾನೆ ಮುಂದೆ. ಏನು ಹಣೆಯಲ್ಲಿ ಬರ್ದಿರುತ್ತೋ ಅದೇ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಅಲ್ಲ ಸರ್, ನೀವು ನೇಹಾಗೋಸ್ಕರ ಮದುವೆ ಆಗದೆ ಇರೋದಾ? ಹೌದು ಮೇಡಮ್, ಹೌದು. ನೇಹಾಗೋಸ್ಕರ ನಾನು ಮದುವೆ ಆಗದೆ ಇರೋದು. ನನ್ನನ್ನು ಮದುವೆ ಆಗಿ ಬಂದವಳು ನನ್ನ ಥರನೇ ಇರ್ತಾಳೆ ಅನ್ನೋದು ಏನು ಗ್ಯಾರಂಟಿ ಇರುತ್ತೆ ಮೇಡಮ್? ಮಗು ನೋಡ್ಕೊತಾಳೋ ನೋಡ್ಕೊಳ್ಳಲ್ಲ ಯಾರು ಗೊತ್ತು? ನಾನು ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ, ಹೊಡೆಯೋದು ಬಡಿಯೋದು, ನಾನು ಇಲ್ದಿದ್ದಾಗ ಏನಾದರೂ ಮಾಡಿದ್ರೆ ಯಾಕೆ ಅಂದ್ಬಿಟ್ಟು ನಾನು ಅದಕ್ಕೆ ಮದುವೆ ಆಗ್ದೇ ಇದ್ದೀನಿ ಮೇಡಮ್. ಸರ್ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಂದೊಂದು ರಿಕ್ವೆಸ್ಟ್ ಸರ್. ಹೇಳಿ ಮೇಡಮ್, ಯಾಕೆ ಬೇಜಾರು ಮಾಡ್ಕೊತೀನಿ ನಾನು? ಬೇಜಾರೇ ಮಾಡ್ಕೊಳ್ಳಲ್ಲ ನಿಮ್ಮ ವಿಷಯದಲ್ಲಿ. ಏನು ಹೇಳಿ ಮೇಡಮ್? ರಿಕ್ವೆಸ್ಟ್ ಅಂತ ಹೇಳ್ಬೇಡಿ ಮೇಡಮ್, ಆರ್ಡರ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸರ್ ಒಂದೇ ಒಂದು ಸರಿ ಸಿಂಚನೂ ಸಿದ್ದೇಶ್ವರನ್ನ ಮೀಟ್ ಮಾಡಿಸ್ತೀನಿ ಸರ್. ನಾನು ನಿಮ್ಮ ಮಗಳೇ ಅಂತ ಹೇಳಲ್ಲ, ಅವರು ಈ ಮಗು ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು ಅಂತ ನಂಗೆ ತುಂಬಾ ಕ್ಯೂರಿಯಾಸಿಟಿ ಆಗಿಬಿಟ್ಟಿದೆ ಸರ್. ಅಯ್ಯೋ ಬೇಡ ಮೇಡಮ್, ಬೇಡ ಬೇಡ, ಅದೆಲ್ಲ ಬೇಡ ಮೇಡಮ್. ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ಅವ್ರು ಯಾವುದೇ ತೊಂದರೆ ಬೇಡ, ನಾವು ಆರಾಮಾಗಿರಬೇಕು ಅಂತ ಮಗುನ ಬಿಟ್ಟು ಹೋದ್ಮೇಲೆ ಮತ್ತೆ ನಾವು ಯಾಕೆ ಮೇಡಮ್ ಅವ್ರಿಗೆ ತೊಂದರೆ ಕೊಡಬೇಕು? ಇಲ್ಲ ಸರ್, ನಮ್ಮ ಮನೇಲಿ ಇಟ್ಕೊತೀನಿ, ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಸರ್ ಅಂತೇಳಿ ನೇಹಾ ಪಕ್ಕದಲ್ಲೇ ಇಟ್ಟೇಳಲ್ಲ, ನೋಡೋಣ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ.
ಮತ್ತೇನಾದರೂ ಮಗುಗೆ ತೊಂದರೆ ಮಾಡಿಬಿಡ್ತಾನೆ ಅಂತ ಭಯ ಮೇಡಮ್. ಸರ್ ನನ್ನ ಮೇಲೆ ನಂಬಿಕೆ ಇಡಿ ಸರ್, ನೇಹಾಗೆ ಯಾವುದೇ ತೊಂದರೆ ಆಗಲ್ಲ. ಆದರೆ ನೀವು ಯಾರು ಬರೋದು ಬೇಡ ಸರ್. ನೇಹ ಒಬ್ಬಳು ಬಂದು ಅವನೇನು ಮಾತಾಡ್ತಾನೆ ಅಂತ ನನಗೆ ಗೊತ್ತಾಗ್ಬೇಕು ಸರ್. ಸರಿ ಮೇಡಮ್, ಆಯ್ತು ಮೇಡಮ್, ಆಯಿತು. ಹೇಗೋ ನಿಮ್ಮನ್ನು ನಂಬಿ ಮಗುನ ಕಳಿಸ್ಕೊಡ್ತಾ ಇದ್ದೀನಿ. ಅವನನ್ನು ಕರೆಸಿ ನೋಡೋಣ ಮಗುನ ಗುರ್ತಿಡಿತಾನೇನೋ. ಅಕ್ಕ, ಕಾಫಿ ತಗೊಳ್ಳಿ. ನಿಮ್ಗಿನ್ನೂ ಮದುವೆ ಆಗಿಲ್ಲ ಅನ್ನೋ ವಿಷಯ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಸರ್. ಹೌದಾ ಮೇಡಮ್? ಏನು ಮೇಡಮ್ ಅಂತ ಸಂತೋಷ ಆಗೋ ಥರ ವಿಷಯ? ಹಾಂ, ಏನೂ ಇಲ್ವಲ್ಲ. ಅವಳು ನನ್ನ ತಂಗಿ ಮಗಳು. ನನ್ನ ತಂಗಿ ಮಗಳನ್ನ ನಾನು ಸಾಕ್ತಾ ಇದ್ದೀನಿ ಮೇಡಮ್. ಮದುವೆ ಎಲ್ಲ ಆಗೋದು ನನಗೆ ಇಷ್ಟ ಇಲ್ಲ. ಯಾಕಂತಂದರೆ ನಾಳೆ ಬೆಳಗ್ಗೆ ಬರೋಳು ಹೇಗಿರ್ತಾಳೋ ಏನೋ. ಯಾಕೆ ಬೇಕು? ನನಗೆ ಮದುವೆನೇ ಬೇಡ ಮೇಡಮ್. ಡ್ಯಾಡಿ, ಕಾಫಿ ಕುಡೀರಿ ನೀವು. ಕುಡಿತೀನಮ್ಮ, ಕುಡಿತೀನಿ. ಆಂಟಿ, ಕಾಫಿ ಕುಡೀರಿ ನೀವು. ಕುಡಿತೀನಿ ಪುಟ. ಪುಟ, ನಮ್ಮ ಮನೆಗೆ ಬರ್ತೀಯ ಇನ್ನೊಂದು ಸರಿ ನೀನು? ಆದಿ ಜೊತೆ ಆಟ ಆಡ್ಕೊಂಡಿರಿ ಅಂತೆ. ಬರ್ತೀನಿ ಆಂಟಿ. ಯಾವಾಗ? ಇವಾಗಲೇ ಹೋಗೋಣ? ತರಳೆ, ಸ್ಕೂಲ್ಗೆ ಏನು ಬೇಡ, ಸುತ್ತಾಡ್ತಾ ಇರು ನೀನು ಅಲ್ಲಿ ಇಲ್ಲಿ. ಹಾಂ ಡ್ಯಾಡಿ, ನಾನು ಸ್ಕೂಲ್ಗೆ ಹೋಗ್ತೀನಿ. ಆದಿ ಜೊತೆ ಇದ್ಬಿಟ್ಟು ಬಂದ್ಬಿಡ್ತೀನಿ ಬೇಗ. ಅವ್ನು ಕಚ್ಚಲ್ಲ ಡ್ಯಾಡಿ, ಅವನು ಒಳ್ಳೆಯವನು. ಕಚ್ಚಲ್ವಾ ಅವನು? ಕಚ್ಚಲ್ಲ ಅವನು. ಸರ್, ಸರಿ ಸರ್, ನಾನು ಹೊರಡ್ತೀನಿ, ನನ್ನ ಕೆಲಸ ಇದೆ. ಹಾಂ ಸರಿ ಮೇಡಮ್, ಆಯಿತು. ಸಿಂಚಂಟಿ, ಇರಿ, ಹೋಗಿರಂತೆ. ನಮ್ಮ ಮನೆಯಲ್ಲೇ ಇರಿ, ಬೆಳಗ್ಗೆ ಹೋಗಿರಂತೆ ನೀವು. ಇಲ್ಲ ನೇಹ ಪುಟ, ನನ್ನ ಕೆಲಸ ಆಯ್ತಮ್ಮ, ಹೋಗ್ಬೇಕು. ಅಕ್ಕ, ನಾನು ಬರ್ತೀನಿ. ನೇಹ ಇವಾಗ ಹುಷಾರಾಗಿದ್ದಾಳಲ್ಲ, ಇನ್ನೇನು ಅವಶ್ಯಕತೆ ಇಲ್ಲ, ನಾನು ಬರ್ತೀನಿ. ಉಮಾಂಟಿ, ಇವಾಗ ನಾನು ಆದಿ ಇಲ್ಲ ಅವ್ರ ಮನೆಗೆ ಹೋಗ್ತೀನಲ್ಲ, ಅವಾಗ ನೀವು ಬನ್ರಿ. ಆಮೇಲೆ ನಾನು ವಾಪಸ್ ಬರ್ತೀನಲ್ಲ, ಅವಾಗ ನನ್ನ ಜೊತೆ ವಾಪಸ್ ಬನ್ರಿ. ಬೆಳಗ್ಗೆ ನನಗೆ ಸ್ಕೂಲ್ಗೆಲ್ಲ ರೆಡಿ ಮಾಡೋಕ್ಕೆ ಯಾರೂ ಇಲ್ಲ ಉಮಾಂಟಿ. ನಮ್ಮ ಡ್ಯಾಡಿ ರೆಡಿನೇ ಮಾಡಲ್ಲ ಬೇಗ ಬೇಗ. ನಾನು ಟಿಫನ್ ಮಾಡ್ತಾ ಇದ್ದೀನಿ, ಇರಮ್ಮ ರೆಡಿ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಇಲ್ಲೇ ಇರಿ ಆಂಟಿ. ಹಂಗೆಲ್ಲ ಹೇಳ್ಬಾರ್ದಮ್ಮ, ಅವ್ರಿಗೂ ಮನೆಯಲ್ಲಿ ಕೆಲಸ ಇರುತ್ತಲ್ಲ, ಅವ್ರು ಹೋಗ್ಬೇಕು ಪಾಪ. ಇರಲಿ ಬಿಡಿ, ಉಮಾ ಬರಲಿ, ಅದಕ್ಕೇನು ತೊಂದರೆ ಇಲ್ಲ. ಸರ್, ನೇಹನ ಉಮಾನ ನಾನು ಕರ್ಕೊಂಡು ಹೋಗ್ತೀನಿ. ಅವ್ರು ಬಂದು ಸ್ವಲ್ಪ ಹೊತ್ತಿಗೆ ನಿಮ್ಗೆ ಕಾಲ್ ಮಾಡ್ತೀನಿ, ಆಯಿತಾ? ನಿಮ್ಮ ನೋಡಿದ ತಕ್ಷಣ ಅವ್ರ ಮೈಂಡೆಲ್ಲ ಬ್ಲ್ಯಾಕ್ ಆಗಿಬಿಡ್ಬೇಕು. ಆ ಥರ ಮಾಡ್ಬೇಕು ಸರ್ ಅಂತ ಮೋಸ್ಕರ್ಗೆ. ನಾನು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ ಸರ್. ಸಿದ್ದೇಶ್ವರು ಈ ಥರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಫೋಟೋ ತೆಗಿಬೇಕು ಅಂತ ತುಂಬ ಸರಿ ಅಂದ್ಕೊಂಡಿದ್ದೆ ಮೇಡಮ್. ಆ ಫೋಟೋ ತೆಗೆದಿದ್ರೆ ಇವತ್ತು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಹೇಳುವ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಮೇಡಮ್. ಯಾಕೆ ಸರ್, ಬೇಜಾರಾಯ್ತಾ ನಿಮಗೆ? ಅಯ್ಯೋ, ಆ ಥರ ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ಇದಾದಮೇಲೆ ಇನ್ನೂ ಒಂದು ಕೆಲಸ ಇದೆ ಸರ್, ನಿಮ್ಮಿಂದ ಇನ್ನೂ ಒಂದು ಉಪಕಾರ ಆಗಬೇಕು ನಮಗೆ. ಏನು ಮೇಡಮ್ ಅಂಥ ಉಪಕಾರ? ಹೇಳಿ ಮೇಡಮ್, ಇವಾಗಲೇ ಮಾಡ್ತೀನಿ. ಇಲ್ಲ ಸರ್, ಸಿದ್ದೇಶ್ವರನ ಒಂದು ಸಾರಿ ಮೀಟ್ ಮಾಡಿ ಆಮೇಲೆ ಮಾತಾಡ್ತೀನಿ ನಾನು. ಸರಿ ಮೇಡಮ್, ಆಯಿತು. ನಿಮ್ಗೆ ಯಾವಾಗ ಇಷ್ಟ ಬರುತ್ತೋ ಆವಾಗೇ ಮಾತಾಡಿ. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಡ್ಯಾಡಿ, ನಾವು ಸಿಂಚು ಆಂಟಿ ಮನೆಗೆ ಹೋಗ್ಬಿಟ್ಟು ಬರ್ತೀವಿ. ಸರಿ ಪುಟ, ಬೇಗ ಬಂದ್ಬಿಡು. ಹಾಂ, ಬೇಗ ಬಂದ್ಬಿಡು ಅಲ್ಲ ಡ್ಯಾಡಿ, ಬೇಗ ಬಂದ್ಬಿಟ್ರಿ. ಉಮಾಂಟಿನೂ ನನ್ನ ಜೊತೆನೇ ಬರ್ತಾರೆ. ಸರ್, ಅನ್ನ ಇದೆ ಮತ್ತು ಸಾಂಬಾರಿದೆ, ಹಾಕ್ಕೊಂಡು ಊಟ ಮಾಡಿ. ಹಾಂ ಸರಿ ಉಮ್ಮವ್ರೆ, ಆಯಿತು, ಊಟ ಮಾಡ್ತೀನಿ. ಸರಿ ಸರ್, ನಾವಿನ್ನು ಬರ್ತೀವಿ. ಹಾಂ ಮೇಡಮ್, ಸರಿ. ನಾಳೆ ಸಿದ್ದೇಶ್ವರ್ಗೆ ಶಾಕ್ ಮೇಲೆ ಶಾಕು. ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಬೇಡ ಮೇಡಮ್, ಬೇಡ, ಮತ್ತು ಅವ್ರ ವಿಷಯ ಎಲ್ಲ ಬೇಡ ಮೇಡಮ್. ಸುಮ್ಮನೆ ಮಗುಗೆ ತೊಂದರೆ ಆಗುತ್ತೆ. ಇಲ್ಲ ಸರ್, ಇಲ್ಲ, ಮಗುಗೆ ತೊಂದರೆ ಆಗುವಂಥ ಕೆಲಸ ನಾನೇನು ಮಾಡಲ್ಲ ಸರ್. ಸರಿ ಮೇಡಮ್, ಆಯ್ತು ಮೇಡಮ್.